Hey. ಹಾಯ್ ವೀವರ್ಸ್, ನಾನು ನಿಮ್ಮ ಅಶ್ವಿನಿ ತೀರ್ಥಹಳ್ಳಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಒಂದೊಳ್ಳೆ ಪ್ಲೇಸಿಗೆ ಹೊರಟಿದ್ದೀನಿ. ಇವತ್ತು ಸಂಡೇ ಆಗಿರೋದ್ರಿಂದ ಔಟಿಂಗ್ ಹೋಗ್ತಾ ಇದ್ದೀವಿ. ಹಾಗೆ ನಮ್ಮ ಮನೆಯವರು ಶಿವು ಡ್ರೈವ್ ಮಾಡ್ತಾ ಇದ್ದಾನೆ. ಹೇಳ್ಬಿಡು ಶಿವು. ಹಾಯ್ 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 ಹಾಯ್. ಗಾತ್ರಿ ಹಾಯ್ ಹೇಳಮ್ಮ ಎಲ್ಲಾರ್ಗು. ಎಷ್ಟು ಕ್ಯೂಟ್ ಆಗಿ ಹೇಳ್ತಾಳಲ್ವಾ ಇವಳು. ಸೊ ಓಕೆ, ನಾವ್ ಎಲ್ಲಿ ಹೋಗ್ತಾ ಇದೀವಿ ಅಂತ ನನ್ನ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ನಿಮ್ಗೆ ಗೊತ್ತಾಗತ್ತೆ. ಬಟ್ ಒಂದ್ ಒಳ್ಳೆ ಪ್ಲೇಸ್ ನ ನಾನು ತೋರಿಸ್ತೀನಿ ನಿಮ್ಗೆ ಇವತ್ತು. ಓಕೆ, ಈಗ ಶಿವ್ ಹೋಗ್ತಾ ಇರೋದು ಎಲ್ಲಿಗೆ ಅಂತ ನಾನು ನಿಮಗೆ ತೋರಿಸ್ಲಾ. ಶಿವು ಎಲ್ಲಿಗೆ ಹೋದ ಅಂತ ತೋರ್ಸಕ್ಕಾಗಿಲ್ಲ, ಹಾಗಾಗಿ ಆ ಪ್ಲೇಸ್ ನ ನೀವೇ ಗೆಸ್ ಮಾಡಿ ವೀವರ್ಸ್. ಅಷ್ಟೇ ವೀವರ್ಸ್, ನಾವಿನ್ನೂ ಹೋಗ್ತಾನೆ ಇದ್ದೀವಿ. ಸೊ ಟ್ರಾವೆಲಿಂಗ್ ಮಾಡ್ತಾ ಇದ್ದೀವಿ, ಇನ್ನೂ ಬಂದಿಲ್ಲ. ನಾವು ಹೋಗೋ ಡೆಸ್ಟಿನಿ ಇನ್ನೂ ರೀಚ್ ಆಗಿಲ್ಲ. ಸೊ ಇಟ್ ಟೇಕ್ಸ್ ಸಮ್ ಮೋರ್ ಮಿನಿಟ್ಸ್, ನಾವು ರೀಚ್ ಆಗ್ತೀವಿ. ನಮ್ಮ ದಾತ್ರಿಗೆ ನಿದ್ದೆ ಬರ್ತಾ ಇದೆ ಪಾಪ. ನೋಡಿ, ಅವಳು ಆಗಲೇ ಹಿಂಗೆ ಮಲ್ಕೊಂಡ್ಬಿಟ್ಟಿದ್ದಾಳೆ. ದಾತ್ರಿಗೆ ನಿದ್ದೆ ಬರೋ ಥರ ಆಗ್ತಾ ಇದೆ. ಬಟ್ ಇನ್ನೊಂದು ಸ್ವಲ್ಪ ಹೊತ್ತು ನಾವು ರೀಚ್ ಆಗ್ತೀವಿ. ಗೆಸ್ ಮಾಡ್ತಾ ಇದ್ದೀರಾ ವೀವರ್ಸ್, ಗೊತ್ತಾಯ್ತಾ ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅಂತ? ನಿಮ್ಗೆ ಈ ರೋಡ್ ನೋಡಿದ್ರೆ ಮೇ ಬಿ ಗೆಸ್ ಆಗುತ್ತೆ ಕೆಲವ್ರಿಗೆ, ಗೊತ್ತಿರೋರಿಗೆ. ವೀವರ್ಸ್, ಇನ್ನೂ ದಾರಿ ಆಗ್ತಾ ಇಲ್ಲ, ನನಗೆ ಸಾಕಾಯ್ತು. ಹಾಗಾಗಿ ದಾತ್ರಿನ ಮಲಗಿಸಿದ್ವಿ. ಕಾರ್ ನಿಲ್ಲಿಸ್ಬಿಟ್ಟು ನೋಡಿ, ದಾತ್ರಿ ಮಲ್ಕೊಂಬಿಟ್ಲು ಪಾಪ. ನಮ್ಮ ದಾತ್ರಿಗೆ ಸುಸ್ತಾಗ್ಬಿಡ್ತು. ಸೊ ಹಾಗಾಗಿ ದಾತ್ರಿಗೆ ಮಲಗಿಸ್ಬಿಟ್ವಿ. ಬಟ್ ವ್ಯೂ ಎಷ್ಟು ಚೆನ್ನಾಗಿದೆ ಅಲ್ವಾ, ಸಖತ್ತಾಗಿದೆ ವ್ಯೂ. ಈ ಗ್ರೀನರಿ ನೋಡ್ತಿದ್ದಂಗೆ ನಿಮಗೆ ಗೊತ್ತಾಗಿರ್ಬೇಕು ನಾವೆಲ್ಲಿ ಬಂದ್ವಿ ಅಂತ. ಎಸ್ ವೀವರ್ಸ್, ನಾವು ಬರ್ತಾ ಇರೋದೇ ಸಾವಂದುರ್ಗ. ಸಾವಂದುರ್ಗ ಬೆಟ್ಟಕ್ಕೆ ಬರ್ತಾ ಇದ್ದೀವಿ, ಇವತ್ತು ಹೋಗ್ತಾ ಇದ್ದೀವಿ. ಸೊ ಸಾವಂದುರ್ಗ, ನಾನು ಇಷ್ಟೊತ್ತು ನಿಮ್ಮ ವಿಡಿಯೋದಲ್ಲಿ ಹೇಳಿದೆ ಅಲ್ವಾ ನಾವೆಲ್ಲಿ ಹೋಗ್ತಿದ್ದೀವಿ ಅಂತ ಗೆಸ್ ಮಾಡಿ ಅಂತ. ನಾವು ಬರ್ತಾ ಇರೋದೇ ಸಾವಂದುರ್ಗಕ್ಕೆ. ಸೊ ಸಾವಂದುರ್ಗ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಅಲ್ಲೊಂದು ಹಾಗೆ ಒಂದು ಫಂಕ್ಷನ್ ಇದೆ, ಅದನ್ನು ಮುಗಿಸ್ಕೊಂಡು ಬರ್ತೀವಿ. ಸೊ ಎಷ್ಟು ಚೆನ್ನಾಗಿದೆ ಅಲ್ವಾ ಗ್ರೀನರಿ ಪ್ಲೇಸ್, ಸಾಕದಾಗಿದೆ. ಈ ಥರ ಗ್ರೀನರಿ ಪ್ಲೇಸ್ ನೋಡ್ತಾ ಇದ್ರೆ ನನಗಂತೂ ನೆನಪಾಗೋದು ನಮ್ಮ ಮಲೆನಾಡೆ. ಯಾಕಂದರೆ ನಾನು ಅಶ್ವಿನಿ ತೀರ್ಥಹಳ್ಳಿ ಮಲೆನಾಡು ಹುಡುಗಿ ಆಗಿರೋದ್ರಿಂದ ಸೊ ಮಲೆನಾಡೆ ನೆನಪಾಗತ್ತೆ. ಅಲ್ಲೂ ಕೂಡ ತುಂಬ ಗ್ರೀನರಿನೇ ಇರೋದು. ಸೊ ಶಿವ್ ನಂಗೆ ಹೇಳ್ತಾ ಇದ್ದ, ನಿನ್ನ ವ್ಯೂವರ್ಸಿಗೆಲ್ಲ ತೋರಿಸು, ಇಲ್ಲೆಲ್ಲ ಬಂಡೆಗಳು, ದೊಡ್ಡ ದೊಡ್ಡ ಬೆಟ್ಟಗಳೆಲ್ಲ ಕಾಣುತ್ತೆ ಅಂತ. ಸೊ ಹಾಗಾಗಿ ಕ್ಯಾಪ್ಚರ್ ಮಾಡ್ಕೋತಾ ಇದ್ದೆ. ನೋಡಿ ವ್ಯೂವರ್ಸ್, ಎಷ್ಟು ದೊಡ್ಡ ಬಂಡೆ ಇದೆ. ಸೊ ಇಲ್ಲಿ ಪರ್ಮಿಷನ್ ಇದ್ದರೆ ಮಾತ್ರ ಹತ್ತಕ್ಕೆ ಬಿಡೋದಂತೆ. ಸೊ ಯಾರು ಬೇಕೋ ಅವರು ಇಲ್ಲ ಹತ್ತಕ್ಕಾಗಲ್ಲ, ಈಗ ಟ್ರೆಕ್ಕಿಂಗ್ ಎಲ್ಲ ಇಲ್ಲ. ಸೊ ಪರ್ಮಿಷನ್ ಇಸ್ಕೊಂಡ್ರೆ ಮಾತ್ರ ಹತ್ಬೋದು. ಸೊ ಆ ಥರ ರೂಲ್ಸ್ ಇದೆ. ನಾವಿವಾಗ ದೇವಸ್ಥಾನದ ಒಳಗೆ ಹೋಗ್ತಾ ಇದ್ದೀವಿ. ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ, ತುಂಬ ಪವರ್ಫುಲ್ ದೇವಸ್ಥಾನ ವೀವರ್ಸ್ ಇದು ಕೂಡ. ಸೊ ಹಾಗಾಗಿ ನಾವಿವತ್ತು ಭಾನುವಾರ ಟೈಮ್ನ ಇಲ್ಲಿ ಸ್ಪೆಂಡ್ ಮಾಡಿದ್ವಿ. ಹಾಯ್, ನಾನೊಂದು ಫಂಕ್ಷನಿಗೆ ಬಂದಿದ್ದೆ ಅಂತ ಹೇಳಿದ್ನಲ್ಲ, ನನ್ನ ಫ್ರೆಂಡ್ ಅವ್ರ ಅಕ್ಕನ ಮಗಳು ಸಿಕ್ಕಿದ್ಲು. ಸೊ ಅವಳು ದಾತ್ರಿಗೆ ಹಾಯ್ ಹೇಳ್ತಾರೆ. ಹಾಯ್. ಸೊ ಅಲ್ಲಿ ಅನ್ನಪ್ರಸಾದ ಕೂಡ ಆಗ್ತಾ ಇತ್ತು ಭಕ್ತಾದಿಗಳಿಗೆ. ಸೊ ನಾವು ದೇವಸ್ಥಾನದ ಒಳಗೆ ಹೋಗೋಣ ಅಂತ ಹೇಳಿ ಎಂಟ್ರಿ ಕೊಡ್ತಾ ಇದ್ವಿ. ಇದು ಅಮ್ಮನವರ ಸನ್ನಿಧಿ. ಸೊ ಪಕ್ಕದಲ್ಲೇ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಇರೋದು. ತುಂಬ ಭಕ್ತಿಯಿಂದ ಜನರು ಇಲ್ಲಿಗೆ ಬರ್ತಾರೆ ವೀವರ್ಸ್. ಎಷ್ಟೋ ಜನರ ಮನೆ ದೇವರು ಕೂಡ ಆಗಿರುತ್ತಿದ್ದು. ಸೊ ನನ್ನ ಫ್ರೆಂಡ್ ಮನೆಯ ದೇವರು ಕೂಡ ಇದೇ ಆಗಿರುತ್ತೆ. ಹಾಗೆ ಇಲ್ಲಿ ದಾತ್ರಿ ಮತ್ತು ಅವರಪ್ಪ ಶಿವ ನಡ್ಕೊಂಡು ಬರ್ತಾಯಿದ್ರು. ಅಲ್ಲಿ ತೇರಿಗೆ ನಮಸ್ಕಾರ ಮಾಡಿಕೊಂಡು, ಅಲ್ಲಿ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಒಂದು ಮೂರ್ತಿ ಇರುತ್ತಲ್ವ ತೇರಲ್ಲಿ. ಸೊ ಅದಕ್ಕೆ ನಮಸ್ಕಾರ ಮಾಡಿಕೊಂಡು ನಾವು ಮುಂದೆ ಹಾಗೆ ದೇವ್ರ ದರ್ಶನ ಪಡ್ಕೊಳ್ಳೋಕ್ಕೆ ಒಳಗಡೆ ಅಂತ ಹೋದ್ವಿ. ಎಷ್ಟು ಚೆನ್ನಾಗಿದೆ ಅಲ್ವಾ ಅಲಂಕಾರ, ಎಷ್ಟು ಚೆನ್ನಾಗಿ ಮಾಡಿಸಿದ್ದಾರೆ. ಹೊರಗಡೆ ದೇವ್ರಿಗೆ ಕೈ ಮುಕ್ಕೊಂಡು ಸೊ ಹಾಗೆ ನಾವು ಲೈನಲ್ಲಿ ಹೋಗಬೇಕು. ಸೊ ಹಾಗೆ ನಾನು ಲೈನಲ್ಲಿ ದರ್ಶನ ಮಾಡ್ಕೊಳ್ಳೋಕ್ಕೆ ನಾನು ಶಿವು ದಾತ್ರಿ ಒಳಗಡೆ ಹೋಗ್ತೀವಿ. ಆ ಟೈಮಲ್ಲಿ ಅಲ್ಲಿ ತೇರು ಎಳ್ಕೊಂಡು ಹೋಗ್ತಾಯಿದ್ರು. ಸೊ ನಾನು ಕೈ ಮುಕ್ಕೊಂಡೆ. ಇದಾದಮೇಲೆ ಒಳಗಡೆ ತೋರಿಸ್ತೀನಿ. ಲೈನಲ್ಲಿ ಹೋಗ್ತಾ ಇದ್ದೀನಿ ವೀವರ್ಸ್ ದೇವ್ರ ದರ್ಶನಕ್ಕೆ. ಎಲ್ಲಿ ಹೋಗಬೇಕು? ಸೊ ಎಲ್ಲಿ ನಾವು ಲೈನಲ್ಲಿ ಹೋಗ್ತಾ ಇದ್ದೀವಿ. ಒಂದು ಸೆಕೆಂಡ್. ಸೊ ಒಂದು ಸ್ವಲ್ಪನೇ ಲೈನ್ ಇದೆ ಅಷ್ಟೇ. ತೇರು ವೀವರ್ಸ್, ಇದು ದೇವಸ್ಥಾನದ ನರಸಿಂಹಸ್ವಾಮಿ ತೇರು. ಸೊ ಇವಾಗ ನಾನು ಲೈನಲ್ಲಿ ಹೋಗ್ತಾ ಇದ್ದೀನಿ.
ಮೂವ್. ಆ್ಯಕ್ಚುಲಿ ವಿವರ್ಸ್ ಇದು ದೇವಸ್ಥಾನದ ಒಳಗೆ. ನಂಗಂತೂ ವಿಡಿಯೋ ಮಾಡೋಕ್ಕೆ ಭಯನೇ ಆಗ್ತಿತ್ತು, ಬಿಕಾಸ್ ಅಲ್ಲಿ ಬೋರ್ಡ್ ಹಾಕಿದ್ರು ವಿಡಿಯೋ ಮಾಡೋಂಗಿಲ್ಲ ಅಂತ. ಬಟ್ ನನ್ನ ವಿವರ್ಸಿಗೆ ತೋರಿಸ್ಬೇಕು ಅನ್ನೋದು ಒಂದು ಆಸೆ ಇತ್ತು, ಸೊ ಕ್ಯಾಪ್ಚರ್ ಮಾಡ್ಕೊಳ್ಳೋಣ ಅಂತ. ಜಸ್ಟ್ 2 ಸೆಕೆಂಡ್ಸ್ ಅಷ್ಟೇ ನಾನು ಕ್ಯಾಪ್ಚರ್, 1-2-3 ಸೆಕೆಂಡ್ಸ್ ಬಂದಿದೆ ಅಷ್ಟೇ. ಬಟ್ ದೇವರು ನೀಟಾಗಿ ಕಾಣುತ್ತೆ. ಸೊ ನನ್ನ ವಿವರ್ಸ್ ನೀವೆಲ್ಲರಿಗೂ ದೇವರು ಒಳ್ಳೇದು ಮಾಡಲಿ, ನನಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ, ಸೊ ನೀವು ದೇವ್ರ ದರ್ಶನ ಪಡ್ಕೊಳ್ಳಿ. ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ. ಸೊ ಸರ್ವೇ ಜನ ಸುಖಿನೋ ಭವಂತು. ಸೊ ಇಷ್ಟೇ ನಾನು ವೀಡಿಯೋ ಮಾಡೋಕ್ಕಾಗಿತ್ತು ಒಳಗಡೆ. ಸೊ ದೇವ್ರ ದರ್ಶನ ನೀವು ಮಾಡ್ಕೊಂಡಿದ್ದೀರಾ ಅಂತ ನಂಬ್ತೀನಿ. ಸೊ ನಾನು ಹಾಗೆ ದೇವ್ರ ದರ್ಶನ ಮಾಡಿಕೊಂಡು ಅಲ್ಲಿ ತೀರ್ಥ ಕೊಡ್ತಾರಲ್ವ, ತೀರ್ಥ ತಗೊಂಡು ಸೊ ತೀರ್ಥ ಪ್ರೋಕ್ಷಣೆ ಕೂಡ ಮಾಡಿದ್ರು. ಸೊ ಅದನ್ನು ಮಾಡಿಕೊಂಡು ನಾವು ಹೊರಗಡೆ ಬಂದ್ವಿ. ಇಲ್ಲಿ ದಾತ್ರಿ ಕೈಯಲ್ಲಿ ಗಂಟೆ ಹೊಡಿಸ್ತಾ ಇದ್ದ ಶಿವು. ಸೊ ಇದನ್ನು ಮುಗಿಸ್ಕೊಂಡು ನಾವು ಹೊರಟ್ವಿ. ವಿವಸ್ ಇವತ್ತು ಸಾವನದುರ್ಗದಲ್ಲಿದ್ದೀವಿ. ಸೊ ಸಾವನದುರ್ಗ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿದ್ದೀವಿ. ನರಸಿಂಹಸ್ವಾಮಿ ದೇವಸ್ಥಾನದ ದರ್ಶನ ಆಯಿತು. ಹಾಗೆ ಸುತ್ತ ನೋಡಿಕೊಂಡು ಹಾಗೆ ನಾವು ಮನೆ ಕಡೆ ಹೊರಡ್ತೀವಿ. ವಿವರ್ಸ್ ಇನ್ನೊಂದು ಮಜಾ ಏನಂದರೆ, ನಾನು ಸುಮಾರು ಸಲ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ ಅಂತ ವಿಡಿಯೋದಲ್ಲಿ ಹೇಳಿದ್ದೀನಿ. ಅದು ಏನಂದರೆ, ನಾನು ಅಲ್ಲಿ ವ್ಲಾಗ್ ಮಾಡ್ಬೇಕಾದ್ರೆ ಅಲ್ಲೇ ವಾಯ್ಸ್ ಕೊಟ್ಟಿದ್ದೆ, ಕೆಲವೊಂದು ಮಾತ್ರ ಇಲ್ಲಿ ಬಂದು ವಾಯ್ಸ್ ಕೊಟ್ಟಿದ್ದೀನಿ. ಸೊ ಹಾಗಾಗಿ ಕನ್ಫ್ಯೂಷನ್ ಬೇಡ. ಸೊ ಹಾಗಾಗಿ ಇದನ್ನು ನೋಡಿ ನೀವು ದೇವಸ್ಥಾನಕ್ಕೆ ಬನ್ನಿ, ವಿಸಿಟ್ ಮಾಡಿ, ನಿಮ್ಮ ವೀಕೆಂಡು ನಿಮ್ಮ ಫ್ಯಾಮಿಲಿ ಜೊತೆ ಸ್ಪೆಂಡ್ ಮಾಡಿ ಟೈಮ್ನ ಅಂತ ಹೇಳ್ತಾ, ಸೊ ಇಲ್ಲಿಂದ ನಾವು ಹೊರಡ್ತಾ ಇದ್ದೀವಿ. ದಾತ್ರಿನೂ ಬಾಯ್ ಹೇಳಿದ್ಲು, ನಾನು ಬಾಯ್ ಹೇಳ್ತಾ ಇದ್ದೀನಿ. ಸೊ ಬಾಯ್. ಆ್ಯಕ್ಚುಲಿ ಇಲ್ಲಿ ಸಾವನದುರ್ಗದ ಹಿಸ್ಟ್ರಿ ಆಫ್ ಸಾವನದುರ್ಗ, ಐತಿಹಾಸಿಕ ಸ್ಥಳ ಸಾವನದುರ್ಗ, ಅದ್ರದ್ದು ಬಗ್ಗೆ ಬೋರ್ಡಲ್ಲಿ ಇತ್ತು. ಸೊ ಹಾಗಾಗಿ ನಾನು ಅದನ್ನು ಕ್ಯಾಪ್ಚರ್ ಮಾಡಿಕೊಂಡೆ ವಿವರ್ಸ್. ಸೊ ನಿಮಗೆ ಇಷ್ಟ ಇದ್ದರೆ ಪಾಸ್ ಮಾಡಿ ಒಂದು ಸಲ ಓದ್ಕೊಳ್ಳಿ. ಸೊ ನಾವಿಲ್ಲಿ ಅಲ್ಲಿಂದ ಹೊರಡುವಾಗ ಶಿವ ಹೇಳ್ದ, ಒಂದು ಕಾಯಿ ತೊಗೊಂಡು ಬಾರೆ, ನಾವು ಕಾಯಿನ ದೃಷ್ಟಿ ಮಾಡಿ ತೆಗೆದು ಹೊಡಿಯೋಣ ಕಾರ್ಗೆ ಅಂತ. ಸರಿ ಆಯಿತು ಅಂದ್ಬಿಟ್ಟು ಕಾಯಿ ತೊಗೊಂಡು ಬಂದೆ ನಾನು. ಸೊ ದೃಷ್ಟಿ ಮಾಡ್ತಾ ಇದ್ದಾನೆ ಶಿವು. ಕಾಯಿ ಹೊಡೆದ್ವಿ. ಸೊ ಹೊಡೆದ್ಬಿಟ್ಟು ಸೊ ದೇವ್ರಿಗೆ ನಮಸ್ಕಾರ ಮಾಡಿಕೊಂಡು ನಾವು ಅಲ್ಲಿಂದ ಹೊರಟ್ವಿ. ಸೊ ಸುತ್ತಮುತ್ತ ಬರೀ ಬಂಡೆಗಳು, ಈ ಥರ ಗುಡ್ಡಗಳೇ ಇರೋದಲ್ಲಿ. ಸೊ ಒಂಥರ ಬ್ಯೂಟಿಫುಲ್ ಪ್ಲೇಸ್ ಅಂತಲೇ ಹೇಳ್ಬೋದು. ಮಾಗಡಿ ರಂಗನಾಥ ಸ್ವಾಮಿ ದೇವಸ್ಥಾನದಿಂದ ಹಾರ್ಡ್ಲಿ 10-15 ಮಿನಿಟ್ಸ್ ಒಳಗೆ ಹೊರಟೋಗ್ಬಿಟ್ವಿ. ಅಂದರೆ ಹತ್ರನೇ ಇದೆ, ತುಂಬ ದೂರನೂ ಇಲ್ಲ ನಮಗೆ. ನಮ್ಮ ಮನೆಯಿಂದ ಆಲ್ಮೋಸ್ಟ್ 50 ಕಿಲೋಮೀಟರ್ಸ್ ಇರ್ಬೋದೇನೋ ಅಷ್ಟೇ. ಸೊ ನಮಗೆ ಈ ಥರ ಗ್ರೀನರಿಲಿ ಹೋಗೋದು ತುಂಬ ಇಷ್ಟ ಆಯಿತು. ನನಗೆ ಆಚೆಗಡೆ ಹೋಗೋದಂದರೆ ತುಂಬ ಇಷ್ಟ. ಸೊ ಹಾಗಾಗಿ ಈ ಥರ ಪೀಸ್ಫುಲ್ಲಾಗಿ ಹೋಗಿ ಬಂದ್ವಲ್ಲ, ಸೊ ತುಂಬ ಖುಷಿ ಆಯಿತು. ಸಂಡೇ ಔಟಿಂಗ್ ಚೆನ್ನಾಗಿತ್ತು. ಒಂದು ದೇವಸ್ಥಾನದ ದರ್ಶನವೂ ಆಯಿತು, ಒಂದು ಫಂಕ್ಷನ್ ಇತ್ತು, ಅದನ್ನು ಅಟೆಂಡ್ ಮಾಡ್ಕೊಂಡು ಬಂದ್ವಿ. ಸೊ ಎಲ್ಲ ಚೆನ್ನಾಗಾಯಿತು. ಸೊ ಮನೆ ಕಡೆಗೆ ಹೋಗ್ತಾ ಇದ್ದೀವಿ ಇವಾಗ. ಸೊ ಹೋಗಬೇಕಾದ್ರೆ ನಾನು ದಾತ್ರಿ ಹಾಗೆ ಸುಮ್ಮನೆ ವೀಡಿಯೋ ಮಾಡ್ತಾಯಿದ್ವಿ. ಸೊ ಅವಳು ಹೀಗೆ ಮುದ್ದು ಕೊಡ್ತಾ ಇದ್ಲು. ಸೊ ಅದನ್ನೇ ವೀಡಿಯೋ ಮಾಡ್ಕೋತಾ ಇದ್ದೆ. ಸೊ ಅದಾದಮೇಲೆ ಶಿವ್ ಡ್ರೈವಿಂಗ್ ಹೆಂಗಿರುತ್ತಲ್ಲ ಅದನ್ನು ನಾನು ವೀಡಿಯೋ ಮಾಡ್ಕೋತಾ ಇದ್ದೆ. ಬಿಕಾಸ್ ನಾನು ರೀಲ್ಸ್ ಮಾಡೋದ್ರಿಂದ ಸೊ ನನಗಿದೆಲ್ಲ ಕ್ಯಾಪ್ಚರ್ ಮಾಡಿ ಇಟ್ಕೊಂಡ್ರೆ ಇಟ್ ಈಸ್ ಯೂಸ್ಫುಲ್, ಏನಕ್ಕಾದರೂ ಬೇಕಾಗತ್ತೆ, ಯಾವಾಗಾದ್ರೂ ಅಪ್ಲೋಡ್ ಮಾಡೋಕ್ಕೆ ಬೇಕಾಗತ್ತೆ ಅಂತ ನಾನು ಶಿವು ಡ್ರೈವಿಂಗ್ ಮಾಡೋದನ್ನ ನಾನು ವೀಡಿಯೋ ಮಾಡ್ತಾಯಿದ್ದೆ. ಆ್ಯಕ್ಚುಲಿ ಶಿವು ಡ್ರೈವಿಂಗ್ ನಂಗೆ ತುಂಬ ಇಷ್ಟ ಹೌದು, ಹಾಗೆ ಸ್ವಲ್ಪ ಭಯನೂ ಹೌದು. ಯಾಕಂದರೆ ಶಿವು ತುಂಬ ಒಂದೊಂದು ಸಲ ಫಾಸ್ಟ್ ಓಡಿಸ್ತಾನೆ. ಅವಾಗ ನಂಗೆ ಭಯ ಆಗುತ್ತೆ. ನಾನು ಹೇಳ್ತೀನಿ ಫಾಸ್ಟ್ ಬೇಡ ಅಂತ. ಬಟ್ ಶಿವುಗೆ ಕಂಟ್ರೋಲ್ ಇದೆ ತುಂಬ ಚೆನ್ನಾಗಿ. ಸೊ ಹಾಗಾಗಿ ನೋ ಪ್ರಾಬ್ಲಮ್. ಸೊ ಹಾಗೆ ಒಂದು ರೀಲ್ಸ್ ಮಾಡ್ಕೊಂಡ್ವಿ. ಸೊ ಈ ರೀಲ್ಸ್ನ ನಾನು ನನ್ನ ಇನ್ಸ್ಟಾಗ್ರಾಮಲ್ಲಿ, ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ನೋಡಿ. ಇದಾದಮೇಲೆ ದಾತ್ರಿ ನನ್ನ ಹತ್ರ ಕೂತಿದ್ಲು. ಸೊ ದಾತ್ರಿ ಹೇಗೆ ಆವಾಜ್ ಆಗ್ತಾಳೆ ಅಂತ ಈ ವಿಡಿಯೋದಲ್ಲಿ ನೋಡಿ. ಮಲಗೋಡಿ ಅಮ್ಮ. ಯಾರಿಗೆ ಹೌದಾ?
ಅವರಪ್ಪ ಬೇಕು ಅಂತ ನನಗೆ ಹೊಡಿತಾ ಇದ್ರು. ಅದಕ್ಕೆ ಅವಳು ಫುಲ್ ಅವ್ರ ಅಪ್ಪಂಗೆ ಆವಾಜ್ ಹಾಕ್ತಾ ಇದ್ಲು. ನನ್ನ ಮಗಳು ನನ್ನೂ ಬಿಟ್ಕೊಡಲ್ಲ, ಅವ್ರ ಅಪ್ಪನೂ ಬಿಟ್ಕೊಡಲ್ಲ. ನಾನೇನಾದರೂ ಅವ್ರ ಅಪ್ಪಂಗೆ ಹೊಡೆದ್ರೆ ಅವಳು ಹಂಗೆ ಮಾಡ್ತಾಳೆ ಅಂತಾಳೆ. ಸೊ ಇಲ್ಲಿ ದಾತ್ರಿ ಕಾಲನ್ನ ಅವ್ರ ಅಪ್ಪನ ಡ್ಯಾಶ್ ಬೋರ್ಡ್ ಮೇಲೆ ಹಾಕಿ ಒಂದು ವಿಡಿಯೋ ಮಾಡಿಕೊಂಡೆ. ಸೊ ಇಟ್ಸ್ ವೆರಿ ನೈಸ್. ಅಂದರೆ ಶಿ ಈಸ್ ದ ಓನರ್ ಆಫ್ ದ ಕಾರ್ ಅನ್ನೋ ಥರ ಪ್ರೌಡ್ ಫೀಲಿಂಗು. ಸೊ ಹಾಗೆ ಇತ್ತು. ಇದಕ್ಕೂ ಒಂದು ರೀಲ್ಸ್ ಏನಾದ್ರು ಮಾಡಿ ಹಾಕೋಣ ಅಂತ ವಿಡಿಯೋ ಮಾಡ್ಕೊಳ್ತಾ ಇದ್ದೆ. ಸೊ ನಾವು ಸಾವನ್ದುರ್ಗ ಟು ನಮ್ಮ ಮನೆಗೆ ರಿಟರ್ನ್ ಬರ್ತಾ ಇದ್ದೀವಿ ಅಷ್ಟೇ. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಥ್ಯಾಂಕ್ ಯು. ಬಾಯ್.